ಭಾರತದ 2ನೇ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವಂತಹ ಆಕ್ಸಿಯಂ 4 ಮಿಷನ್ ಮತ್ತೊಮ್ಮೆ ಮುಂದೂಡಲಾಗಿದೆ. ಹೌದು, ಈ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತಿರುವಂತಹ ಸ್ಪೇಸ್ ಎಕ್ಸ್ ಕಂಪನಿಯು ಉಡಾವಣೆಗೆ ಮೊದಲು ನಡೆಸಿದಂತಹ ಪೋಸ್ಟ್ ಸ್ಟಾಟಿಕ್ ಫೈರ್ ಬೂಸ್ಟರ್ ತಪಾಸಣೆಯ ಸಮಯದಲ್ಲಿ ದ್ರವ ಆಮ್ಲಜನಕದಲ್ಲಿ ಸೋರಿಕೆ ಕಂಡುಬಂದಿದೆ ಎಂದು ಹೇಳಿದೆ. ಈ ಕಾರಣದಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹೌದು, ಸುರಕ್ಷತೆಯ ವಿಷಯದಲ್ಲಿ ನಾವು ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಬೂಸ್ಟರ್ ತಪಾಸಣೆಯ ಸಮಯದಲ್ಲಿ ದ್ರವ ಆಮ್ಲಜನಕ ಸೋರಿಕೆ ಕಂಡುಬಂದಿದ್ದು, ಆದ್ದರಿಂದ ಉಡಾವಣೆಯನ್ನು ಮುಂದೂಡಲಾಗಿದೆ ಎಂದು ಸ್ಪೇಸ್ ಎಕ್ಸ್ ತನ್ನ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಇನ್ನು ಮೊದಲು ಆಕ್ಸಿಯಂ 4 ಮಿಷನ್ನ ಉಡಾವಣೆಯನ್ನು ಜೂನ್ 10, 2025ರಿಂದ ಜೂನ್ 11, 2025ರವರೆಗೆ ಮುಂದೂಡಲಾಗಿತ್ತು. ಈಗ ಮತ್ತೊಂದು ದಿನಾಂಕವನ್ನು ಕೂಡ ಇನ್ನೂ ನಿರ್ಧರಿಸಿಲ್ಲ. ಈ ಕಾರ್ಯಾಚರಣೆಯ ಹೂಸ್ಟನ್ ಮೂಲದ ಆಕ್ಸಿಯಂ ಸ್ಪೇಸ್ ಮತ್ತು ಯುಎಸ್ಎ ಬಾಹ್ಯಾಕಾಶ ಸಂಸ್ಥೆ ನಾಸಾ ನಡುವಿನ ಪಾಲುದಾರಿಕೆಯಾಗಿದೆ. ಇನ್ನು ಇದನ್ನು ಮಿಷನ್ ಆಕಾಶ್ ಗಂಗಾ ಎಂದು ಕೂಡ ಕರೆಯುತ್ತಾರೆ. ಇನ್ನು ಈ ಸಿಬ್ಬಂದಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ 14 ದಿನಗಳ ಕಾಲ ಇರಲಿದ್ದಾರೆ. ಇನ್ನು 1984ರಲ್ಲಿ ರಾಕೆಟ್ ಶರ್ಮಾ ರಷ್ಯಾದ ಸೋಯೆಜ್ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ್ರು. ಕಂಪನಿಯ ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆಯಾದ ನಂತರ ಸಿಬ್ಬಂದಿಯು ಹೊಸ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಕಕ್ಷೆಯಲ್ಲಿರುವಂತಹ ಪ್ರಯೋಗಾಲಯಕ್ಕೆ ಪ್ರಯಾಣಿಸುತ್ತಾರೆ ಎಂದು ನಾಸಾ ಹೇಳಿಕೆಯಲ್ಲಿ ತಿಳಿಸಿದೆ.